ರಾಜ್ಯದಲ್ಲಿ ಈ ಸರ್ಕಾರಿ ಶಾಲೆಗಳ ಸ್ಥಿತಿ ಇದೆಯಲ್ಲ, ನಿಜಕ್ಕೂ ಕೂಡ ದೇವರಿಗೆ ಪ್ರೀತಿ. ಭವಿಷ್ಯವನ್ನ ರೂಪಿಸ್ಕೊಳ್ಬೇಕು ಅನ್ನುವಂತ ಕಾರಣಕ್ಕಾಗಿ ಬಡ ವಿದ್ಯಾರ್ಥಿಗಳು ಶಾಲೆಗಳಿಗೆ ಬರ್ತಾರೆ. ಆದರೆ ಅವರ ಬದುಕು ಅಕ್ಷರಶಃ ಬೀದಿಯಲ್ಲಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 5 ವರ್ಷಗಳಿಂದ ಚಪ್ಪರವೇ ಆಸರೆ ಈ ಶಾಲೆಗೆ. ಅದು ನಡೀತಾ ಇರೋದು ಎಲ್ಲಿ? ಉನ್ನತ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ಇಂಥ ಪರದಾಟ ನಡೀತಾ ಇದೆ. ಮಕ್ಕಳು ಪರದಾಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳ ಆ ಸ್ಥಿತಿ ಇದೆಯಲ್ಲ, ನಿಜಕ್ಕೂ ಕೂಡ ದೇವರಿಗೆ ಪ್ರೀತಿ ಅನ್ನುವಂಥ ರೀತಿಯಲ್ಲಿ ಆಗೋಗಿದೆ. ಮಕ್ಕಳು ಪಾಪ ಒಂದಲ್ಲ ಎರಡಲ್ಲ, ಒಂದೆರಡು ದಿನ ಆದರೆ ಏನೋ ಹೇಳ್ಬೋದು, ಆದರೆ 5 ವರ್ಷದಿಂದ ಇದೇ ಚಪ್ಪರದ ಶಾಲೆ. ಟೀಚರ್ ಅಲ್ಲೇ ಪಾಠವನ್ನ ಮಾಡಬೇಕು, ಅದೇ ಚಪ್ಪರದ ಕೆಳಗೆ ಪಾಠವನ್ನ ಕೇಳುವಂತ ದುಸ್ಥಿತಿ ಈಗ ಆ ಮಕ್ಕಳಿಗೆ ಎದುರಾಗಿದೆ. ಉನ್ನತ ಶಿಕ್ಷಣ ಸಚಿವರ ತವರು ಜಿಲ್ಲೆಯಲ್ಲೇ ಇಂಥದ್ದೊಂದು ಪರದಾಟ, ಇಂಥದ್ದೊಂದು ದುಸ್ಥಿತಿ ಬಂದೊದಗಿದೆ. ಇದು ಜಾಮಿಯಾ ಮಸೀದಿಯ ಸರ್ಕಾರಿ ಉರ್ದು ಶಾಲೆಯ ದುಸ್ಥಿತಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿರುವಂತಹ ಸರ್ಕಾರಿ ಶಾಲೆ, ಜಾಮಿಯಾ ಮಸೀದಿ ಅಧೀನದಲ್ಲಿರುವಂತಹ ಸರ್ಕಾರಿ ಉರ್ದು ಶಾಲೆ. 2019ರಲ್ಲಿ ಮಳೆಯಿಂದ ಈ ಸರ್ಕಾರಿ ಶಾಲೆಯ ಕೊಠಡಿ ನೆಲಕಚ್ಚಿತ್ತು. 5 ವರ್ಷಗಳಿಂದ ಯಾವುದೇ ಸೂರಿಲ್ಲದೆ ಚಪ್ಪರದ ಕೆಳಗೆ ಪಾಠವನ್ನ ಕೇಳುವಂತ ದುಸ್ಥಿತಿ ಈ ಮಕ್ಕಳಿಗೆ ಬಂದೊದಗಿದೆ. ಇರೋದು 2 ಕೊಠಡಿ. ಶಾಲಾ ಆವರಣದಲ್ಲಿ ಚಪ್ಪರವನ್ನ ಹಾಕಿ ಮಕ್ಕಳಿಗೆ ಪಾಠವನ್ನ ಹೇಳ್ಕೊಡ್ತಾ ಇದ್ದಾರೆ. ಜಮೀನು ಜಾಮಿಯಾ ಮಸೀದಿ ಅಧೀನದಲ್ಲಿರೋದ್ರಿಂದ ಬಹಳ ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಇದೇ ವಿಚಾರದಲ್ಲಿ ಶಿಕ್ಷಣ ಇಲಾಖೆ ಹಾಗಾದ್ರೆ ಕೈ ಚೆಲ್ಲಿ ಕುಳಿತು ಬಿಡ್ತಾ, ಶಿಕ್ಷಣ ಇಲಾಖೆ ಯಾವುದೇ ರೀತಿಯ ಗಮನವನ್ನ ಹರಿಸ್ತಾ ಇಲ್ವಾ ಅನ್ನುವಂತ ಪ್ರಶ್ನೆ ಒಂದು ಕಡೆ ಆದ್ರೆ, ಹರಿಸ್ತಿಲ್ಲ ಅನ್ನೋದು ವಿಜುವಲ್ಸ್ ಇಂದ ಅಂತೂ ಗೊತ್ತಾಗ್ತಾ ಇದೆ. ಈ ಇಬ್ಬರ ಜಗಳದಲ್ಲಿ ಸೂಕ್ತ ವ್ಯವಸ್ಥೆಯೇ ಇಲ್ಲದೆ ಬಡ ಮಕ್ಕಳು ಪಾಪ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜಾಮಿಯಾ ಮಸೀದಿಯ ಸರ್ಕಾರಿ ಹಿರಿಯ ಬಾಲಕಿಯರ ಪ್ರಾಥಮಿಕ ಶಾಲೆ, ಆ ಶಾಲೆಯ ದುಸ್ಥಿತಿ ಯಾವ ರೀತಿ ಅಂತಂದ್ರೆ, ಇರೋದು 2 ಕೊಠಡಿ. 2019ರಲ್ಲಿ ಮಳೆಯಿಂದ ಸರ್ಕಾರಿ ಶಾಲೆಯ ಕೊಠಡಿ ಕೂಡ ನೆಲಕಚ್ಚಿದೆ. ಈಗ ಅವರಿಗೆ ಈ ಚಪ್ಪರ ಏನಿದೆ, ಆ ಚಪ್ಪರವನ್ನ ಹಾಕೊಂಡು ಪಾಠವನ್ನ ಕೇಳುವಂತ ಪರಿಸ್ಥಿತಿ ಬಂದೊದಗಿದೆ. ಜಾಮಿಯಾ ಮಸೀದಿ ಅಶೋಕ ರೋಡಲ್ಲಿರುವ ಗೌರ್ಮೆಂಟ್ ಸರ್ಕಾರಿ ಶಾಲೆ ಬಾಲಕಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಟ್ರಾನ್ಸ್ಫರ್ ಆಗಿ ಬೀದರಿಂದ ಬಂದೆ. 2019ರಲ್ಲಿ 1 ರೂಮ್ ಬಿತ್ತು. ಅದೇ ಮಳೆಯಲ್ಲಿ ಬಿತ್ತಾ 5 ರೂಮ್ಗಳು ಬಿದ್ದೋಯ್ತು. ಈ ಜಾಗ ಬಂದು ಒಗ್ಗೂಡಿ ಸೇರಿರೋದಂತೆ. ಜಾಮಿಯಾ ಮಸೀದಿಯವ್ರಿಗೂ ನಾವು ಅವ್ರ ಗಮನಕ್ಕೂ ತಂದಿದ್ದೀವಿ. ಅವರು ಬಿ ಒ ಸಾಹೇಬ್ರಿಗೂ ತಂದಿದ್ದೀವಿ ಗಮನಕ್ಕೆ. ತಂದ್ರೂ ಯಾವುದು ಕಟ್ಟಡ ಇವಾಗವರೆಗೂ ಯಾರೂ ಬಂದು ಕಟ್ಟಿಲ್ಲ. ಈ ಮಕ್ಕಳು ಈ ಬಿಸಿಲಲ್ಲಿ ಗಾಡಿಯಲ್ಲಿ ಕೂತ್ಕೊಂಡು ಪಾಠ ಕೇಳುವ ವ್ಯವಸ್ಥೆ ಆಗೈತೆ. ಇವಾಗ ಅವ್ರು ಕೇಳಿದ್ರೆ ನೋಡಿದ್ರೆ ಮಕ್ಕಳೆಲ್ಲ ಬಿಸಿಲಾಗ ಓದ್ತಾ ಇದ್ರು, ಬರ್ಕೊಳ್ತಾ ಇದ್ರು. ಇದೇನಪ್ಪ ಅಂತ ಇಲ್ಲಿ ಬಂದು ನೋಡಿದ್ರೆ ಈ ಥರ ಎಲ್ಲ ಬಿದ್ದೋಗಿರೋದು ಚಪ್ರದಾಗಿದ್ದಾರೆ. ಇಲ್ಲಿ ಮೇಸ್ಟ್ರು ಕೇಳಿದರೆ ಇದು ಯಾರು ಜವಾಬ್ದಾರಿ, ಏನು ಯಾರ್ದು ಇದು ಪ್ರಾಪರ್ಟಿ ಅಂದರೆ, ಇದು ಇಂಥ ಒಗ್ಬೋರ್ಡ್ ಸೇರೋದು, ಇದು ಮಸೀದಿಗೆ ಸೇರಿದೆ. ಈ ಮಸೀದಿಯವರು ಇದಕ್ಕೆ ಆಕ್ಷನ್ ತೊಗೊತಾ ಇಲ್ಲ. ಈ ಸರ್ಕಾರ ಒಗ್ಬೋರ್ಡ್ನಿಂದ ಅನ್ನೋಂಥ ಆಕ್ಷನ್ ತೊಗೊತಾ ಇಲ್ಲ. ಅದಕ್ಕೆ ನಾನು ನೋಡಿ ಒಂಥರ ಶಾಕ್ ಆಗೋಯ್ತು. ಇದು ನಮ್ಮ ಟೌನ್ನ ಇಲ್ಲಿರೋ ಕಾಡಾಗೆಲ್ಲ ಇದೆಯಾ ಇದು ಸ್ಕೂಲ್ ಅಂತ ನೋಡಿಕೊಂಡು ನಾವು ಈ ಥರ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಪ್ಪ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಪ್ಪ, ಗಮನಿಸ್ತಾ ಇದ್ದೀವಿ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ. ಇರೋದು 2 ಕೊಠಡಿ, ಅದರಲ್ಲೂ ಕೂಡ ಈ ರೀತಿ ಚಪ್ಪರದ ಕೆಳಗೆ ಪಾಠ ಕೇಳುವಂತ ಪರಿಸ್ಥಿತಿ ಮಕ್ಕಳದಾಗಿದೆ. 2019ರಿಂದ ಇಲ್ಲಿವರೆಗೂ ಕೂಡ 5 ವರ್ಷದಿಂದ ಯಾವುದೇ ರೀತಿಯ ಕ್ರಮವನ್ನ ಕೈಗೊಂಡಿಲ್ವಾ? ಮಕ್ಕಳಿಗೊಂದು ಕೊಠಡಿ ಮಾಡಬೇಕು ಅಂತಾನೂ ಕೂಡ ಹೇಳಿಲ್ವಾ? ಉನ್ನತ ಶಿಕ್ಷಣ ಸಚಿವರ ಜಿಲ್ಲೆಯಲ್ಲೇ ಈ ರೀತಿ ಆಗ್ತಾ ಇದೆ. ಡಾಕ್ಟರ್ MC ಸುಧಾಕರ್ ಅವರು ಕೂಡ ಇದ್ರ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸ್ಲಿಲ್ವಾ? ಡೀಟೇಲ್ಸ್ ಏನಿದೆ ಇದ್ರ ಬಗ್ಗೆ ಮಲ್ಲಪ್ಪ? ಅಶ್ವಿನಿ, ಏನಂದ್ರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರದ ಅಶೋಕ ರಸ್ತೆಯಲ್ಲಿರುವಂತಹ ಜಾಮಿಯಾ ಮಸೀದಿ ಅಧೀನದಲ್ಲಿರುವಂತಹ ಸರ್ಕಾರಿ ಉರ್ದು ಶಾಲೆಯ ಒಂದು ದುಸ್ಥಿತಿ ಅಂತ ಹೇಳ್ಬೋದು. ಯಾಕಂದ್ರೆ ಬಡಪಾಯಿಗಳು ಇವತ್ತು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಯಾಕೆ ಕಳಿಸೋದಿಲ್ಲ ಅಂದ್ರೆ ಇಂಥ ಒಂದು ದುಸ್ಥಿತಿ ಇರೋದ್ರಿಂದ. ಹಂಗಾಗಿನೇ ಬಹುತೇಕ ಪಾಲಕರು ಒಂದು ಖಾಸಗಿ ಶಾಲೆಗಳತ್ತ ಮೊರೆ ಹೋಗ್ತಾರೆ. ಆದ್ರೆ ಏನು ಕಳೆದ ಒಂದು 5 ವರ್ಷಗಳಿಂದ 2019ರಲ್ಲಿ ಮಳೆ ಬಂದು ಇದ್ದಂತ ಒಂದು 7 ಕೊಠಡಿಗಳಲ್ಲಿ 5 ರೂಮ್ಗಳು ಬಿದ್ದೋಗ್ತವೆ. ಇಂದು ಇರುವಂತ 2 ರೂಮ್ಗಳಲ್ಲಿ 84 ಜನ ಸ್ಟೂಡೆಂಟ್ಸ್ ಇದ್ದಾರೆ, 4 ಜನ ಟೀಚರ್ಸ್ ಇದ್ದಾರೆ. ಆ 2 ರೂಮಲ್ಲೇ ಇದು ಅಕ್ಷರ ದಾಸೋಹದ್ದು ಅಡುಗೆ ಮಾಡ್ಬೇಕು, ಮತ್ತೆ ಸಿಬ್ಬಂದಿ ಸ್ಟಾಫ್ ಇರಬೇಕು, ಮಕ್ಕಳು ಪಾಠ ಪ್ರವಚನ ಮಾಡ್ಬೇಕು. ಆದ್ರೆ ಕಳೆದ 5 ವರ್ಷಗಳಿಂದ
ಏನು ಚಪ್ರ ಹಾಕೊಂಡು ಪರದೆ ಕಟ್ಕೊಂಡು ಬಿಸಿಲಿಗೆ ಒಣಗಿ ಮಳೆಗೆ ನೆಂದು ಈ ರೀತಿ ಶಿಕ್ಷಕರು ಬೋಧನೆ ಮಾಡ್ತಾ ಇದ್ರು ಸಹ ಜನಪ್ರತಿನಿಧಿಗಳ ಗಮನಕ್ಕೆ ಹೋಗಿದೆ, ಶಿಕ್ಷಣ ಇಲಾಖೆ ಗಮನಕ್ಕೆ ಹೋಗಿದೆ ಮತ್ತು ಏನು ಜಮೀನು ಅಧೀನದಲ್ಲಿರುವಂತ ಜಾಮಿಯಾ ಮಸೀದಿ ಆಡಳಿತ ವರ್ಗಕ್ಕೂ ಹೋಗಿದೆ. ಆದ್ರೆ ಆ ಜಾಮಿಯಾ ಮಸೀದಿ ಕಟ್ಕೊಡ್ತೀನಿ, ಅವನು ರೂಮ್ಸ್ ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆಲ್ಲೇ ಕಾಲ ಕಳೀತಾ ಇದೆ. ಶಿಕ್ಷಣ ಇಲಾಖೆಯವರು ಏನ್ ಹೇಳ್ತಾರೆ ಅಂದ್ರೆ ಆ ಜಮೀನು ನಮ್ಮ ಸುಪರ್ದಿಗೆ ಬರ್ಲಿ, ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಇಬ್ಬರು ಜಾಗದಲ್ಲಿ ಬಡಪಾಯಿಗಳಾಗಿದ್ದು ಅಂತಂದ್ರೆ ಮಕ್ಕಳಂತ ಹೇಳ್ಬೋದು. ಯಾಕಂದ್ರೆ ಈ ಬಡಪಾಯಿ ಮಕ್ಕಳು ಶಿಕ್ಷಣ. ಓಕೆ ಮಲ್ಲಪ್ಪ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಇನ್ನು ಸಹ ಶಿಕ್ಷಕರಾಗಿರುವಂತ ಅನ್ಸರ್ ಪಾಷಾ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಮಕ್ಕಳ ದುಸ್ಥಿತಿಯನ್ನ ಕಂಡು ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಈ ರೀತಿಯಾಗಿ ಪಾಠ ಕೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. 5 ವರ್ಷದಿಂದಲೂ ಕೂಡ ಇಂಥ ಪ್ರಯತ್ನ ಇದೆ. ಯಾವಾಗಿಂದ ನೀವು ಅಲ್ಲಿರೋದು, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರಿಗಾದ್ರೂ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡಿದ್ರ? ಉನ್ನತ ಶಿಕ್ಷಣ ಸಚಿವರ ಗಮನಕ್ಕೆ ಏನಾದ್ರೂ ಇದು ಬಂದಿದ್ಯಾ? ಮೇಡಮ್ ಬಂದೈತೆ. ನಾನು ಆ ಶಾಲೆಗೆ ಬಂದು 8 ವರ್ಷ ಆಯ್ತು ಮೇಡಮ್. 2016 ಬಂದಿದ್ದು ನಾನು. 2019 ಬಿಲ್ಡಿಂಗ್ ಬಿದ್ದೋಯ್ತು. ಅದು ನಾವು BO ಸಾಹೇಬರ ಗಮನಕ್ಕೂ ತಂದಿದ್ದೀವಿ. ಅದು ಒಂದ್ ಕಾಪಿ DDPಗೂ ಕಳ್ಸಿದೀವಿ. ಆಮೇಲೆ ಜಾಮಿಯಾ ಮಸೀದಿಗೆ ಸೇರಿರೋ ಜಾಗ ಅಂತ ಅವ್ರಿಗೂ ಕಳ್ಸಿಬಿಟ್ಟು ಅವ್ರ ಗಮನಕ್ಕೂ ಇದ್ ಮಾಡಿದ್ವಿ. ಆದ್ರೂನು ಇವತ್ವರ್ಗುನು ಯಾರು ಬಂದು ಅದು ಒಂದ್ ಇಟ್ಕೆ ಮಾತ್ರ, ಇವತ್ತೊಂದು ಇಟ್ಕೆನೂ ಇಕ್ಕಿಲ್ಲ ಮೇಡಮ್ ಅಲ್ಲಿ. ನಮ್ ಟೀಚರ್ಸ್ ಕಡೆಯಿಂದ ಏನಾಗತ್ತೆ ಅದು ಅಷ್ಟು ಮಾಡ್ಕೊಂಡು ನಾವು ಮಕ್ಕಳನ್ನ ಬೋಧನೆ ಮಾಡ್ಕೊಂಡು ಹೋಗ್ತಾ ಇದೀವಿ. ಮಕ್ಕಳನ್ನ ಕೂತ್ಕೊಳ್ಳೋಕ್ ಆಗೋದಿಲ್ಲ, ಬಿಸಿಲಲ್ಲಿ ಊಟ ಮಾಡಿಸ್ಬೇಕು, ಬಿಸಿ ಊಟ ಮಾಡಿಸ್ಬೇಕು. ಅದಕ್ಕೋದ್ರ ಚಪ್ರ ರೆಡಿ ಮಾಡಿ ಅದು ಗಾಳಿಗೆ ಅದು ಹೊರಟೋಯ್ತದು ಮೇಡಮ್. ಇದು ಒಂದು ರೂಮ್ ಬಿದ್ದ ತಕ್ಷಣ ನಾವು ಇಂಟಿಮೇಷನ್ ಮಾಡಿದೀವಿ, ರೂಮ್ಗಳು ಬಿದ್ದೋಗುತ್ತೆ. ಅಲ್ಲ, ನೀವು ಮಾಡಿದ್ರಿ, ಮಾಡುವಂತ ಅಧಿಕಾರಿಗಳು ಯಾಕೆ ಸುಮ್ನಿದಾರ? ಹಾಗಾದ್ರೆ ಇಬ್ಬರ ಜಗಳದಲ್ಲಿ ಮಕ್ಕಳು ಬಡವಾಗ್ತಾ ಇದಾರೆ ಪಾಪ. ಮೇಡಮ್ ಅಧಿಕಾರಿಗಳಿಗೆ ಏನ್ ಹೇಳ್ತಾರಂದ್ರೆ ಅದು ಜಾಗ ನಮ್ಗೆ ಸೇರಿಲ್ಲ, ಅದು ಗೌರ್ಮೆಂಟ್ ಪ್ರಾಪರ್ಟಿ ಅಲ್ಲ, ನಿಮ್ಗೆ ಯಾವ ಗ್ರಾಂಟ್ಸ್ ಕೊಡೋಕ್ಕಾಗೋದಿಲ್ಲ, ರೂಮ್ಗಳಿಗೂ ಹಾಕಕ್ಕಾಗೋದಿಲ್ಲ. ನೀವೇನ್ ಹೇಳಿದ್ರು ಅದು ನಮ್ಮ ಜೀವ ಹೆಸರ ಮೇಲೆ ಮಾಡ್ಕೊಟ್ರೆ ಆ ಜಾಗ ನಾವು ಅಲ್ಲಿ ರೂಮ್ಗಳು ರೆಡಿ ಮಾಡ್ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ. ಜಾಮಿಯಾ ಮಸೀದಿ ಹೇಳಿದ್ರೆ ಅದು ಕೊಡೋಕ್ಕಾಗೋದಿಲ್ಲ, ಆ ದಾನಿಗಳು ಕೊಟ್ಟಿರೋ ದಾನ, ಅದು ಮಸೀದಿಗೆ ಸೇರಿರೋದು ಒಟ್ಟು ಜಾಗ, ನಾವು ಯಾರೋ ಕೊಟ್ಟಿರೋ ಜಾಗನ ನಾವು ಗೌರ್ಮೆಂಟ್ ಕೊಡೋಕ್ ಆಗೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಇದೇ ಕಿತಾಪತಿಯಲ್ಲಿ 5 ವರ್ಷ ಆಗೈತೆ. ಮಕ್ಕಳು ಬಿಸಿಲಲ್ಲಿ ಗಾಡಿಯಲ್ಲಿ ಧೂಳಲ್ಲಿ ಕೂತ್ಕೊಂಡು ಪಾಠ ಕೇಳ್ತಾ ಇದ್ದಾರೆ ಮೇಡಮ್. ನಿಜ 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 ನಿಜ. ಅನ್ಸರ್ ಪಾಷಾ ಅವರೇ, ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ಪವರ್ ಟಿವಿ ಜೊತೆ. We'll be right back.